ಸ್ವಾಗತಿಸುತ್ತೇನೆ. ನಮ್ಮ ತರಗತಿಯ ಅಧ್ಯಾಪಕಿಯಾದ ಶ್ರೀಮತಿ ಲಕ್ಷ್ಮಿ ಮೇಡಮ್ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನನ್ನ ನೆಚ್ಚಿನ ಎಲ್ಲಾ ಸಹಪಾಠಿಗಳನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. 3 ವರ್ಷದಿಂದ ನಮಗೆ ಊಟ ಮಾಡಿ ಬಡಿಸಿದಂತಹ ಅಕ್ಷರ ದಾಸೋಹ ಸಿಬ್ಬಂದಿಯವರಾದಂತಹ ಶ್ರೀಮತಿ ಶಶಿಕಲಾ ಮತ್ತು ಶ್ರೀಮತಿ ಮಮತಾ ಇವರಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಪ್ಪು ಬಣ್ಣದ ಹಲಗೆ, ಬಿಳಿ ಬಣ್ಣದ ಚಾಕ್ಲೇಟ್ಸ್, ಬ್ಲ್ಯಾಕ್ ಅಂಡ್ ವೈಟ್ ಫ್ರೇಮ್ನಲ್ಲಿ ತಿದ್ದಿ ತೀಡಿಸಿ, ಬರೆಸಿ ಓದಿಸಿ, ಬುದ್ಧಿ ಹೇಳಿ ನಮ್ಮ ಜೀವನವನ್ನೇ ರಂಗುರಂಗಿನ ಬಣ್ಣವಾಗಿಸಿದ್ದೆಲ್ಲ ಗುರುಗಳೇ, ನಿಜಕ್ಕೂ ನೀವೆಲ್ಲ ದೇವಲೋಕದ ಕಲಾವಿದರೇ ಸರಿ ಎಂದು ಹೇಳುತ್ತಾ ಸ್ವಾಗತಿಸುವಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ಸಮಾರಂಭಕ್ಕಾಗಿ ಅಲ್ಲ, 3 ವರ್ಷಗಳ ನಮ್ಮ ಸುಂದರ ಬಾಂಧವ್ಯಕ್ಕೆ ಒಂದು ವಿರಾಮ ಹಾಕಲು, ಒಂದು ಹೊಸ ಜೀವನದ ದಾರಿಯನ್ನು ಹಿಡಿದುಕೊಳ್ಳಲು. ಈ ಮೈದಾನದಲ್ಲಿ, ಈ ತರಗತಿಯ ಕೊಠಡಿಗಳಲ್ಲಿ ಕಳೆದ ಪ್ರತಿ ಕ್ಷಣವು ಇಂದಿಗೂ ಒಂದು ಸುಂದರ ಇತಿಹಾಸವಾಗಿ ಬದಲಾಗುತ್ತಿದೆ. ನಮ್ಮ ಜೀವನದ ಅಡಿಪಾಯವನ್ನು ನಿರ್ಮಿಸಿದವರು ನಮ್ಮ ಶಿಕ್ಷಕರು. ನೀವು ಕೇವಲ ಪಠ್ಯಪುಸ್ತಕ ಪಾಠಗಳನ್ನು ಕಲಿಸಲಿಲ್ಲ, ಬದಲಾಗಿ ಜೀವನದ ಪಾಠಗಳನ್ನು ಕಲಿಸಿದ್ದೀರಿ. ವಿಜ್ಞಾನದ ಸೂತ್ರಗಳನ್ನು, ಗಣಿತದ ಲೆಕ್ಕಾಚಾರಗಳನ್ನು ಹೇಗೆ ಕಲಿಸಿದಿರೋ ಹಾಗೆ ಕಷ್ಟದ ಸಮಯದಲ್ಲಿ ಧೈರ್ಯವಾಗಿ ಹೇಗೆ ನಿಲ್ಲಬೇಕು, ಸೋಲನ್ನು ಹೇಗೆ ಸ್ವೀಕರಿಸಬೇಕು, ಗೆಲುವಿನಲ್ಲಿ ಹೇಗೆ ವಿನಯಶೀಲರಾಗಿರಬೇಕು ಎನ್ನುವ ಸಂಸ್ಕಾರದಿಂದ ನೀವು ದೊಡ್ಡ ಪಾಠವನ್ನು ಅಳವಡಿಸಿದ್ದೀರಿ. ನಮಗೆ ತೊಂದರೆ ನೀಡಿದಾಗ ನೀವು ತೋರಿಸಿದ ಕೋಪದಲ್ಲಿಯೂ ನಮ್ಮ ಭವಿಷ್ಯದ ಕಾಳಜಿ ಇತ್ತು ಎಂಬುದನ್ನು ಇಂದು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮ ಮೌನ ಕಠಿಣವಾಗಿದ್ದಾಗಲೂ ನಿಮ್ಮ ಮಾತು ಪ್ರೀತಿಯಿಂದ ತುಂಬಿರುತ್ತಿತ್ತು. ಅಂತಹ ದೇವತಾ ಸಮಾನ ಶಿಕ್ಷಕರಾಗಿರುವುದೇ ನಮ್ಮ ಭಾಗ್ಯ. ನನ್ನ ಆತ್ಮೀಯ ಸ್ನೇಹಿತರೆ, 3 ವರ್ಷಗಳಲ್ಲಿ ನಾವು ಒಟ್ಟಾಗಿ ನಟ್ಟಿದ್ದೇವೆ, ಒಟ್ಟಾಗಿ ಅತ್ತಿದ್ದೇವೆ, ಒಟ್ಟಾಗಿ ಪರೀಕ್ಷೆಯ ಭಯವನ್ನು ಎದುರಿಸುತ್ತಿದ್ದೇವೆ. ಶಿಕ್ಷಕರು ತರಗತಿಯಿಂದ ಹೊರಗೆ ಹೋದಾಗ ನಾವು ಮಾಡಿದ ಆ ಸಣ್ಣ ಪುಟ್ಟ ತುಂಟಾಟಗಳು, ಮಧ್ಯಾಹ್ನದ ಊಟದ ಸಮಯದಲ್ಲಿ ಹಂಚಿಕೊಂಡ ಸವಿ ರುಚಿ, ಕ್ರೀಡಾ ದಿನಗಳಲ್ಲಿ ನಮಗಾಗಿ ಕಿಚ್ಚುದ ಧ್ವನಿ, ಎಲ್ಲವೂ ಇನ್ನು ಮುಂದೆ ನೆನಪು ಮಾತ್ರ. ನಾವೆಲ್ಲರೂ ಇಂದು ಇಲ್ಲಿಂದ ಬೇರೆ ಬೇರೆ ಹಾದಿಗಳಲ್ಲಿ ಸಾಗುತ್ತಿದ್ದೇವೆ. ಬಹುಶಃ ನಾಳೆ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಸಿಗುವುದು ಕಷ್ಟವಾಗಬಹುದು. ಆದರೆ ಈ ಶಾಲೆಯ ಗೋಡೆಗಳು ನಮ್ಮ ಸ್ನೇಹದ ಕಥೆಗಳನ್ನು ದಶಕಗಳ ಕಾಲ ನೆನಪಿಡುತ್ತವೆ. ನಾವು ಎಲ್ಲಿಯೇ ಇರಲಿ ನಮ್ಮ ಈ ಸ್ನೇಹದ ಎಲೆಗಳು ಸದಾ ಗಟ್ಟಿಯಾಗಿರಲು ಎಂದು ಆಶಿಸುತ್ತೇನೆ. ಈ ಶಾಲೆ ನಮಗೆ ಕೇವಲ ಕಟ್ಟಡವಾಗಿರಲಿಲ್ಲ, ಅದೊಂದು ಜ್ಞಾನದೇಗುಲ. ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡಿ ಬೀಳ್ಕೊಡುತ್ತಿರುವ ಈ ಶಾಲೆಯ ತಾಯ್ತನಕ್ಕೆ ನಾನು ನಮನ ಸಲ್ಲಿಸುತ್ತೇನೆ. ಇಲ್ಲಿನ ಗ್ರಂಥಾಲಯ, ಈ ಆಟದ ಮೈದಾನ, ಈ ತರಗತಿಯ ಬೆಂಚುಗಳು ನಮ್ಮ ಬೆಳವಣಿಗೆ ಸಾಕ್ಷಿಯಾಗಿ ನಿಂತಿವೆ. ನಾವು ಮುಂದೆ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುವಲ್ಲಿ ಈ ಶಾಲೆಯ ಪಾತ್ರ ಅತ್ಯಂತ ದೊಡ್ಡದು. ಈ ಶಾಲೆಯ ಹೆಸರನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡುತ್ತೇವೆ ಎಂಬ ಭರವಸೆಯನ್ನು ನೀಡುತ್ತೇನೆ. ನಾವು ಇಲ್ಲಿಂದ ಹೊರ ಹೋಗುವಾಗ ಕೇವಲ ಅಂಕಪಟ್ಟಿಯನ್ನು ಮಾತ್ರ ಹೊತ್ತು ಹೋಗುತ್ತಿಲ್ಲ, ಅದಕ್ಕೂ ಮಿಗಿಲಾದ ಅನುಭವ ಮತ್ತು ಸಂಸ್ಕಾರಗಳನ್ನು ಹೊತ್ತು ಸಾಗುತ್ತಿದ್ದೇವೆ. ಮುಂದೆ ನಾವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ವೈದ್ಯರಾಗಿ, ಇಂಜಿನಿಯರ್ಗಳಾಗಿ, ಶಿಕ್ಷಕರಾಗಿ, ಕಲೆಗಾರರಾಗಿ, ದೇಶದ ಸೈನಿಕರಾಗಿ ನಾವು ಹರಡಿಕೊಳ್ಳುತ್ತೇವೆ. ಆದರೆ ಎಂತಹ ಉನ್ನತ ಸ್ಥಾನಕ್ಕೆ ಹೋದರೂ ಈ ಶಾಲೆ ಕಲಿಸಿದ ನೈತಿಕ ಮೌಲ್ಯಗಳನ್ನು ಮಾತ್ರ ಮರೆಯುವುದಿಲ್ಲ. ನಮ್ಮಿಂದೇನಾದರೂ ತಪ್ಪುಗಳಾಗಿದ್ದರೆ ಒಂದು ಮಗುವಿನ ಅತೃಪ್ತಿಯನ್ನು ಕ್ಷಮಿಸುವಂತೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮ ಆಶೀರ್ವಾದದ ಸೂರ್ಯನ ಬೆಳಕು ನಮ್ಮ ಮೇಲೆ ಸದಾ ಇರಲಿ. ಕಲಿಕೆ ಎನ್ನುವುದು ಮುಗಿಯದ ಪ್ರಕ್ರಿಯೆ, ಆದರೆ ಈ ಶಾಲೆಯೊಳಗಾಗಿ ನಾವು ಕಲಿತದ್ದು ಬದುಕಿನ ಶ್ರೇಷ್ಠ ಪಾಠಗಳು. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ಮಾನ್ಯ ಪ್ರಾಂಶುಪಾಲರೇ, ಪ್ರಿಯ ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಮ್ಮ ಜೀವನದಲ್ಲಿ ಬಹಳ ವಿಶೇಷ ಮತ್ತು ಭಾವನಾತ್ಮಕ ದಿನ. ಇಂದು ನಾವು ನಮ್ಮ 10ನೇ ತರಗತಿಯ ಶಾಲಾ ಜೀವನದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಶಾಲೆ ನಮಗೆ ಕೇವಲ ಪಾಠವನ್ನು ಮಾತ್ರ ಕಲಿಸಿಲ್ಲ, ಜೀವನದಲ್ಲಿ ಮುನ್ನಡೆಯಲು ಬೇಕಾದ ಮೌಲ್ಯಗಳು ಮತ್ತು ಉತ್ತಮ ಗುಣಗಳನ್ನು ಕೂಡ ಕಲಿಸಿದೆ. ನಾವು ಮೊದಲ ದಿನ ಶಾಲೆಗೆ ಬಂದಾಗ ಚಿಕ್ಕವರಾಗಿದ್ದೇವೆ, ಸ್ವಲ್ಪ ಭಯವೂ ಇತ್ತು. ಆದರೆ ನಮ್ಮ ಶಿಕ್ಷಕರ ಮಾರ್ಗದರ್ಶನ ಮತ್ತು ಸ್ನೇಹಿತರ ಬೆಂಬಲದಿಂದ ನಾವು ಇಂದು ಆತ್ಮವಿಶ್ವಾಸದಿಂದ ನಿಂತಿದ್ದೇವೆ. ಶಾಲಾ ಜೀವನ ಎಂದರೆ ಕೇವಲ ಪರೀಕ್ಷೆಗಳು ಮತ್ತು ಅಂಕಗಳು ಮಾತ್ರ ಅಲ್ಲ,
ತರಗತಿಯ ನಗುವುಗಳು, ಕ್ರೀಡಾಕೂಟಗಳು, ವಾರ್ಷಿಕೋತ್ಸವಗಳು, ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಇವೆಲ್ಲವೂ ನಮ್ಮ ಜೀವನದ ಅಮೂಲ್ಯ ನೆನಪುಗಳು. ಇದೀಗ ನಾವು ನಮ್ಮ ಜೀವನದ ಹೊಸ ದಾರಿಗೆ ಅಥವಾ ಹಾದಿಗೆ ಹೆಜ್ಜೆ ಇಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ವಿಭಿನ್ನ ಕಾಲೇಜುಗಳು ಮತ್ತು ವಿಭಿನ್ನ ದಾರಿಗಳು ಆರಿಸಬಹುದು. ಆದರೆ ಈ ಶಾಲೆಯ ನೆನಪುಗಳು ಮತ್ತು ಸ್ನೇಹಗಳು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತವೆ. ನಮ್ಮ ಪರವಾಗಿ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು ಮತ್ತು ಪಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಮಾರ್ಗದರ್ಶನದಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ನಾವು ಮುಂದಿನ ಜೀವನದಲ್ಲಿ ಯಶಸ್ಸು ಸಾಧಿಸಿ ನಮ್ಮ ಶಾಲೆಯ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ತರುವೆವು ಎಂಬ ಭರವಸೆ ನೀಡುತ್ತಿದ್ದೇವೆ. ಧನ್ಯವಾದಗಳು. ಜೈ ಹಿಂದ್. ಎಲ್ಲ ಗುರುಗಳು ನಮಸ್ಕಾರ ಮಾಡುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ವೇದಿಕೆತರ ಗಣ್ಯರೇ ಮತ್ತು ಸ್ನೇಹಿತರೆ, ಅನಿಸಿಕೆ ಹೇಳಲು ತುಂಬ ಇದೆ. 3 ವರ್ಷದಿಂದ ಕಳೆದ ನೆನಪುಗಳು, ಹಲವು ಖುಷಿ, ತರಲೆ ಮಾತುಗಳು, ಸಣ್ಣ ಪುಟ್ಟ ಜಗಳ, ಕೋಪ, ಆಟ ಎಲ್ಲವೂ ಇನ್ನೂ ನೆನಪುಗಳು ಮಾತ್ರ. ಮೊನ್ನೆ ಸೇರಿದ ನೆನಪುಗಳು ಇನ್ನೂ ಕಣ್ಣ ಮುಂದೆ ಹಾಗೆ ಕಾಣುತ್ತಿರುವಾಗ 3 ವರ್ಷ ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ. ಸೇರುವಾಗ ನಾವೀಗ ಹೈಸ್ಕೂಲ್ ಸ್ವಲ್ಪ ದೊಡ್ಡವರಾದೆವು ಎಂಬ ಖುಷಿ. ಸೇರುವಾಗ ಯಾರದೂ ಪರಿಚಯ ಇರಲಿಲ್ಲ. ಈಗ ಎಲ್ಲರೂ ಚಿರಪರಿಸಿದರು. ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಎಲ್ಲ ತುಂಬ ಕ್ಲೋಸ್ ಆಗಿದ್ದೆವು. ಗೊತ್ತಿಲ್ಲದನ್ನು ಕೇಳುವಾಗ ಹೇಳಿಕೊಟ್ಟಿದ್ದರು. ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ದೆವು. ವಿರಾಮದ ಸಮಯದಿಂದ ಮಾತಾಡಿಕೊಂಡು ಕಾಲೆಳೆದುಕೊಂಡಿರುತ್ತಿದ್ದೆವು. ಜೀವನದ ಮೌಲ್ಯಗಳನ್ನು ತುಂಬ ಕಲಿತಿದ್ದೇವೆ. ಸ್ಟೇಜ್ ಮೇಲೆ ದೊಡ್ಡ ನಿಂತು ಮಾತಾಡಲು ಭಯಪಡುತ್ತಿದ್ದವರು ಈಗ ಧೈರ್ಯದಿಂದ ಮಾತಾಡಬೇಕಾಗಿದೆ. ಎಲ್ಲ ಟೀಚರ್ಸ್ ಪಾಪ ನಮಗೆ ಎಷ್ಟೋ ಸಲ ಬೈದಿದ್ದಾರೆ, ಆದರೂ ನಮ್ಮ ಒಳ್ಳೆಯದಕ್ಕೆ ಮಾತ್ರ. ಬೇರೆ ಶಾಲೆಗಿಂತ ನಮ್ಮ ಶಾಲೆಯು ಮಿಗಿಲಾಗಿದೆ. ಏಕೆಂದರೆ ನಮ್ಮ ಶಾಲೆಯಲ್ಲಿದ್ದ ಶಿಕ್ಷಕರು ನಮ್ಮ ಶಾಲೆಯೊಳಗೆ ಶಿಕ್ಷಕರಾಗಿ, ಹೊರಗೆ ಸ್ನೇಹಿತರಾಗಿಯೂ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. 3 ವರ್ಷದಲ್ಲಿ ನಾವು ತುಂಬ ಕಲಿತಿದ್ದೇವೆ. ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎನ್ನುವುದನ್ನು ಈ ಶಾಲೆ ಕಲಿಸಿದ್ದೇವೆ. ಇನ್ನು ನಮಗೆ 3 ವರ್ಷ ರುಚಿಯಾಗಿ ಅಡಿಗೆ ಮಾಡಿ ಕೊಟ್ಟಿರುವ ಅಡುಗೆ ಸಿಬ್ಬಂದಿಗಳು ಇದ್ದಾರೆ. ಅವರ ಕೈ ರುಚಿ ಎಂದಿಗೂ ಮರೆಯುವುದಿಲ್ಲ. ಈ ಶಾಲೆಗೆ ನಾನು ಎಂದಿಗೂ ಚಿರಋಣಿಯಾಗಿರುತ್ತೇನೆ. ಮುಂದೆ ಈ ಶಾಲೆಯ ಕೀರ್ತಿಯನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಅನಿಸಿಕೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ಮಾನ್ಯ ಪ್ರಾಂಶುಪಾಲರೇ, ಪ್ರಿಯ ಶಿಕ್ಷಕರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಮ್ಮ 10ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವು ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಕಲಿತಿರುವ ಶಾಲೆಯ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಕಾಗುವುದು ತಪ್ಪಾದಾಗ ಅಂತ 16 ಸಾರಿ ಅದನ್ನೇ ಬರೆಸಿ ಅಕ್ಷರ ಉಂಟಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಸಂಸ್ಕೃತ ಶಿಕ್ಷಕರಿಗೆ ನನ್ನ ವಂದನೆಗಳು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಗುರುಗಳಿಗೆ ನನ್ನ ವಂದನೆಗಳು. ಕಳೆದು ಹೋಗಿದ್ದ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ಹೇಳಿದ ಗಣಿತ ಗುರುಗಳಿಗೆ ನನ್ನ ವಂದನೆಗಳು. ಇತಿಹಾಸವನ್ನು ತಿಳಿಯುವವನು ಇತಿಹಾಸ ಶಿಕ್ಷಣ ಎಂದು ತಿಳುವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ನನ್ನ ವಂದನೆಗಳು. ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ, ಜೀವನದ ನಿಯಮವು ಹೌದು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಶಿಕ್ಷಕರಿಗೆ ನನ್ನ ವಂದನೆಗಳು. ತಪ್ಪು ಮಾಡಿಯಾಗ ದಂಡಿಸಿ ದೇಹ ಗಟ್ಟಿ ಮಾಡಿ ದೈಹಿಕ ಶಿಕ್ಷಕರಿಗೆ ನನ್ನ ವಂದನೆಗಳು. ನಾವು ಇಲ್ಲಿ ಕಳೆದಿರುವ ಕ್ಷಣಗಳು, ಆಡಿರುವ ಸಮಯಗಳು, ಒಟ್ಟಿಗೆ ಮಾಡಿದ ಕೆಲಸಗಳು, ಹಂಚಿಕೊಂಡ ನೆನಪುಗಳು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ನಾನು ನಮ್ಮ ಶಾಲೆಯಲ್ಲಿ ಕೇವಲ ಪಾಠ ಮಾತ್ರವಲ್ಲ, ಅದರ ಜೊತೆಗೆ ಆಟ, ಶಿಸ್ತನ್ನು ಕಲಿತಿದ್ದೇನೆ. ನಾನು ಎಲ್ಲ ಶಿಕ್ಷಕರಿಗೆ ಋಣಿಯಾಗಿರುತ್ತೇನೆ ಎಂದು ಹೇಳುತ್ತಾ ನನ್ನ ಈ ಸಣ್ಣ ಅನಿಸಿಕೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದ. ವೇದಿಕೆ ಮೇಲಿರುವ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಂಪ್ರದಾಯ ನಿಮಗೆ ಬೀಳ್ಕೊಡ್ತಾ ಇದ್ದೇವೆ. ನಿಮಗೆ ಏನ್ ಹೇಳ್ಬೇಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮೇ ಬಿ ಟೀಚರ್ಸ್ ಏನ್ ಹೇಳ್ಬೋದು, ನಮಗೆ ಓದೋದು ಬಿಟ್ಟರೆ ಬೇರೆ ಏನು ಹೇಳೋದಿಲ್ಲ ಅಂತೇಳಿ. ನಾನು ನಿಮ್ಮ ಎಲ್ಲರ ಅನಿಸಿಕೆಯನ್ನು ಒಂದು ಸ್ವಲ್ಪ ನೋಡಿದೆ. ಏನಂತ ಅಂದ್ರೆ ನೀವೆಲ್ಲ ನೈತಿಕ ಮೌಲ್ಯ ಮತ್ತು ಜೀವನದ ಮೌಲ್ಯಗಳನ್ನ ಕಲ್ತಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು ನಿಮ್ಮ ಒಂದು ಅನಿಸಿಕೆಯಲ್ಲಿ. ಆತ್ಮೀಯ ಸಹೋದರಿ, ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ತುಂಬಾ ಖುಷಿಯ ದಿನ ಮತ್ತು ಒಂಥರ ಭಾವನಾತ್ಮಕವಾಗಿ ನಮ್ಮ ಜೀವನದಲ್ಲಿ ಅಚ್ಚಳಿಯ ನೆನಪಿಡುವಂಥ ದಿನ ಇವತ್ತು. ಬೀಳ್ಕೊಡುವುದು ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಈ ಸಂಸ್ಥೆಯಿಂದ ಬೀಳ್ಕೊಡುದು ಅಂತ ಹೇಳಿದ್ರೆ, ನಾನು ಸಂಸ್ಥೆಯಿಂದ ಬೀಳ್ಕೊಡುವ ವಿಷಯ ಬಗ್ಗೆ ಮಾತಾಡೋದು. ನಾನು ಬೀಳ್ಕೊಡುದು ಅಂತ ಹೇಳಿದ್ರೆ ನಾವೊಂದು ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಿಚಾರಗಳನ್ನ
ವೇದಿಕೆಯಿಂದ ನಿಮಗೆ ತಿಳಿಯಪಡಿಸಿದ್ದಾರೆ. ಮುಂದಿನ ದಿನಗಳು ಒಂದೊಂದು ಕ್ಷಣ ಕೂಡ ಅತಿ ಅಮೂಲ್ಯವಾದಂತಹ ದಿನಗಳು. ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದೆ ಓದಿನ ಕಡೆಗೆ ಗಮನ ಕೊಡುವಂತಹ ಕ್ಷಣಗಳು. ಇರುವಂತಹ ಗೌರವಾನ್ವಿತ ಮುಖ್ಯ ಗುರುಗಳೇ ಹಾಗೂ ಸಹೋದ್ಯೋಗಿ ಬಂಧುಗಳೇ ಮತ್ತು ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದುವಾಗಿರುವಂತಹ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಕಂಡುಕೊಂಡಾಗ ಬಹಳ ಒಳ್ಳೆಯ ವಿದ್ಯಾರ್ಥಿಗಳು. ನಿಮ್ಮಲ್ಲಿ ತಪ್ಪು ಅಂತ ಹೇಳುವುದು ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು, 10ನೇ ತರಗತಿಯ ಕೊನೆಯ ಹಂತದಲ್ಲಿದೆ. ಅಂದ್ರೆ SLC ಪಬ್ಲಿಕ್ ಪರೀಕ್ಷೆ ನಾದು 18/3/2026 ಆರಂಭವಾಗುತ್ತಿದೆ. ಎಲ್ಲಾ ವಿಷಯಗಳಿಗೆ ಸಮಾನ ಮಹತ್ವವನ್ನು ಕೊಟ್ಟು ಅಧ್ಯಯನ ಮಾಡಿ ಉತ್ತಮ ಅಂಕ. ವೇದಿಕೆಯಲ್ಲಿರುವಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸೇರಿದ್ದೇವೆ. ವೇದಿಕೆಯಲ್ಲಿರುವ ನನ್ನ ನೆಚ್ಚಿನ ಶಿಕ್ಷಕ ವರ್ಗದವರೇ ಹಾಗೆ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ಎಲ್ಲ 10ನೇ ಕ್ಲಾಸ್ನ ವಿದ್ಯಾರ್ಥಿಗಳು, ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಸಹ ಶಿಕ್ಷಕ ಮಿತ್ರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ವಿದ್ಯಾರ್ಥಿ ಮಿತ್ರರೇ, ಸರ್ ಹೇಳಿದ ಹಾಗೆ ನಾನು ಕೂಡ ಪ್ರಿಪೇರ್ ಆಗಿಲ್ಲ. ಬಿಲ್ ಗೇಟ್ಸ್ ಅಂತ ಹೇಳುವವರು ಕೇಳಿದಿರಲ್ಲ, ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವರದ್ದೊಂದು ಇಂಟರ್ವ್ಯೂ ಆಗ್ತದೆ. ಇಂಟರ್ವ್ಯೂ ಆಗುವಾಗ ಇಂಟರ್ವ್ಯೂ ಮಾಡುವವನು ಕೇಳ್ತಾರೆ, ನೀವಿಷ್ಟು ಶ್ರೀಮಂತರಾಗಿದ್ದೀರಲ್ಲ, ಹೇಗೆ ಆದದ್ದು, ರಹಸ್ಯ ಏನು ಅಂತ. ಬಿಲ್ ಗೇಟ್ಸ್ ಏನು ಮಾತಾಡ್ಲಿಲ್ಲ. ಅವ್ರೇನ್ ಮಾಡ್ತಾರೆ, ಅವರ ಚೆಕ್ ತೆಗೆದು ಖಾಲಿ ಬ್ಲಾಂಕ್ ಚೆಕ್ಗೆ ಒಂದು ಸೈನ್ ಹಾಕಿ ಕೊಡ್ತಾರೆ. ಇದರಲ್ಲಿ ಎಷ್ಟು ಹಣ ಬೇಕು ಅಷ್ಟು ಬರ್ಕೊ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅವನಿಗೆ ಇಂಟರ್ವ್ಯೂ ಮಾಡ್ತಿದ್ದ ಅವನಿಗೆ ಅಲ್ಲಿ ಅಷ್ಟು ಕ್ಯಾಮ್ರಾಗಳು ಉಂಟು. ಅವರ ಮುಂದೆ ಅವನಿಗೆ ಹಣ ಎಷ್ಟು ಬರೀತೇನೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ತದೆ, ಅಥವಾ ಬಾಯಲ್ಲಿ ಹೇಳಿದ್ರು ಗೊತ್ತಾಗ್ತದೆ. ಅವನಿಗೆ ನಾಚಿಕೆ ಆಗ್ತದೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಬರೀಲಿಕ್ಕೆ ಹೋಗುದಿಲ್ಲ, ನನಗೆ ಬೇಡ ಅಂತ ಹೇಳಿ ಹೇಳ್ತಾನೆ, ಬೇಡ ಬೇಡ ಅಂತ. ಆಗ ಬಿಲ್ ಗೇಟ್ಸ್ ಹೇಳ್ತಾರೆ, ನೋಡಿದ್ರಾ, ನಿಮ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ಅದನ್ನ ನೀವು ಬಿಟ್ಟು ಕೊಟ್ರಿ. ಆದ್ರೆ ನನಗೆ ಅದೇ ಆಪರ್ಚುನಿಟಿ ಬರುವಾಗ ನಾನು ಅದನ್ನ ಬಿಟ್ಟು ಕೊಡ್ಲಿಲ್ಲ, ನಾನು ಅದನ್ನ ಸ್ವೀಕರಿಸಿದೆ. ಹಾಗಾಗಿ ನಾನು ಈ ಸ್ಥಾನದಲ್ಲಿದ್ದೇನೆ ಅಂತ. ಅಂದ್ರೆ ನಿಮ್ಗೆ ಕೂಡ ನಿಮ್ಮ ಲೈಫ್ ಅಲ್ಲಿ ಬರುವಂತಹ ಆಪರ್ಚುನಿಟಿ ಯಾವುದೇ ಇದ್ರೂ ಕೂಡ ಅದನ್ನ ಇವತ್ತು ನೀವು ಸೆಂಡ್ ಆಫ್ ಕಾರ್ಯಕ್ರಮದಲ್ಲಿದ್ದೀರಿ. ನಿಮಗೆ ಬೇಸರವೂ ಸಂತೋಷವೂ ಹೌದು. ಆದರೆ ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ತೆಗೆದು ಪಾಸ್ ಆಗಿ ಅಂತ ನಿಮ್ಮ ತಂದೆ ತಾಯಿ ಹೆಸರು ತಂದುಕೊಡಿ. ನೀವು ಸಹ ಒಳ್ಳೆ ಕೀರ್ತಿವಂತರಾಗಿ ಬಾಳಿ ಹಾಗೂ ನಮ್ಮ ಶಾಲೆಗೂ ಕೂಡ ಒಳ್ಳೆ ಕೀರ್ತಿಯನ್ನು ತನ್ನಿ ಎಂದು ಹಾರೈಸುತ್ತಾರೆ. ಶುಭ ಮಧ್ಯಾಹ್ನ. ಎಲ್ಲರ ಮಾತು ಕೇಳಿ ಕೇಳಿ ಎಲ್ಲ ಸಜ್ಜಿಗೆ ಬಜ್ಜಿಗೆ ಆಯ್ತಾಗ್ತಲ್ಲ ತಲೆ ಇರಲಿ. ಒಮ್ಮೆ ನಿಂತುಕೊಳ್ಳಿ, ಒಮ್ಮೆ ಕೈ ಮೇಲೆ ಎತ್ತಿ. ಓಕೆ, ಅಲ್ಲಿಗೆ ಅಲಗಡಿಸಿ, ಕೈ ಅಲಗಡಿಸಿ, ಆಯ್ತಾ? ಒಮ್ಮೆ ಕಾಲನ್ನು ಅಲಗಡಿಸಿ, ಕೂತ್ಕೊಂಡು ಬಚ್ಚಿತಾರೆ ಅಲಗಡಿಸಿ. ಡ್ಯಾನ್ಸ್ ಮಾಡೋದು ಹೇಳಾಯ್ತು. ಇವತ್ತೊಂದೇ ದಿವಸ ಸಿಗೋದು ನಿಮಗೆ ಡ್ಯಾನ್ಸ್ ಮಾಡ್ಲಿಕ್ಕೆ, ಮತ್ತೆ ಸಿಗೋದಿಲ್ಲ. ಓಕೆ, ಗುಡ್. ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ.